ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗಾಗಲೇ ಹೇಟ್ ಸ್ಪೀಚ್ ದ್ವೇಷ ಭಾಷಣ ಕುರಿತಾಗಿ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲೇ BJP ಈಗಾರೆಲ್ಲ ಪೂರ್ಣ ಪ್ರಮಾಣ ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ HDK ಕುಮಾರಸ್ವಾಮಿ ಸಹಿತ ಸಹಜದ ವಿರೋಧ ಪಕ್ಷಗಳು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಘಟನೆ ಡೆವಲಪ್ ಆಗ್ಯದ. ಇನ್ನಿನ್ನು ಈಗಾಗಲೇ ಹೇಳಿದ್ದು ನಿಮಗೆ ಹಿಂದಿನ ಎಪಿಸೋಡ್ದಲ್ಲ, ನಮ್ಮ ಕರಂದಾಜ್ಲೆ ಅವರು, ಶೋಭಾ ಅವರು ಅದನ್ನು ಪತ್ರ ಬರಿಬೇಕು, ಇದನ್ನು ರಾಜ್ಯಪಾಲನ ತಡೆ ಹಿಡಿಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ನಮ್ಮ ಯತ್ನಾಳರು ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದಾರೆ, ಲೆಟ್ರ್ ಬರೆದಿದ್ದಾರೆ. ಇದು ವ್ಯಕ್ತಿ ಸ್ವಾತಂತ್ರ್ಯದ, ವಾಕ್ ಸ್ವಾತಂತ್ರ್ಯದ ಹರಣ, ಮಾತಾಡೋ ಒಂದು ಹಕ್ಕನ್ನು ಕಸ್ಕೊಳ್ತಾ ಇದೆ ಇದು, ಮತ್ತು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದೆ ಅಂತ ತಿಳ್ಕೊಂಡು ಇದನ್ನು ನೀವು ತಡೆ ಹಿಡಿಬೇಕು ಅಂತೇಳಿ ರಾಜ್ಯಪಾಲರಿಗೆ ಪತ್ರ ಬರ್ತಾರೆ. ಮೋಸ್ಟ್ಲಿ ಇದು ರಾಜ್ಯಪಾಲ ತಡೆನೂ ಹಿಡಿತಾರೆ ಅಂತ ಅನ್ನಿಸ್ತದೆ. ಯಾಕಂದರೆ ಈಗಾಗಲೇ 10 ಸಲ ರಾಜ್ಯ ಸರ್ಕಾರದೊಂದಿಗೆ ತಿಕ್ಕಾಟವಾಗಿದೆ. ಗೆಹ್ಲೋಟ್ ಅವರು ಮಾಡಿದ್ದಾರೆ ಈಗಾಗಲೇ. ಆ ಹಿನ್ನೆಲೆಯಲ್ಲೇ ಮೋಸ್ಟ್ಲಿ ಇದು ತಡೆ ಬರಬಹುದು ಅಂತೇಳಿ ಈ ಕಾನೂನು ತರೋದಕ್ಕೆ ನಿಜವಾಗಿಯೂ ಕಾಂಗ್ರೆಸ್ಸಿಗರಿಗೆ ಮನಸ್ಸಿರಲಿಲ್ಲೋ ಇತ್ತೋ ಬೇರೆ ವಿಷಯ. ಆದ್ರೆ ಈಗ ತರೋದಕ್ಕೆ ಕಾರಣ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಕಳೆದ 11 ವರ್ಷಗಳಿಂದ ಇಲ್ಲೇ ಏನಪ್ಪ ಅಂದ್ರೆ ಈ ಒಂದು ದ್ವೇಷ ಭಾಷಣ, ದ್ವೇಷದ ವಾತಾವರಣ, ಧಾರ್ಮಿಕ ಅಂಧಾಭಿಮಾನ ಇಲ್ಲಿ ಜನರ ಬದುಕಿ ಕೊಡ್ತಾ ಇಲ್ಲ. ಅದರಲ್ಲೂ ಕರಾವಳಿ ಏರಿಯಾದಲ್ಲೇ ಭಾಳಷ್ಟು ಜನ ಇದಕ್ಕೆ ಬಲಿಯಾಗಿದ್ದ ಸಾಕ್ಷಿ. ಮತ್ತು ಇದರಿಂದ ಸಾಮಾಜಿಕ ನೆಮ್ಮದಿ ಆಗುವುದಿಲ್ಲ, ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಮಾಜಿಕ ನೆಮ್ಮದಿಗಾಗಿ ನಾವು ಇದನ್ನು ಕಾನೂನು ತರ್ತಾ ಇದ್ದೀವಿ. ಇದರಿಂದ ವಾಕ್ ಸ್ವಾತಂತ್ರ್ಯಕ್ಕೆ ಏನೂ ಹಗರಣ ಇಲ್ಲ, ಅಥವಾ ವಾಕ್ ಸ್ವಾತಂತ್ರ್ಯಕ್ಕೆ ಯಾವುದೇ ರೀತಿ ಅಡೆತಡೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂತಂದ್ರೆ, ಕೇವಲ ಹೇಟ್ ಸ್ಪೀಚ್ ಮಾಡೋರಿಗೆ 2 ಸಮುದಾಯಗಳ ಮಧ್ಯದಲ್ಲೇ